ಹೃದಯಾಘಾತದಿಂದ ಸಾವಿನ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಸಿದೆ ಟೆಕ್ನಿಕಲ್ ಕಮಿಟಿ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಹೃದಯಾಘಾತ ಅಧ್ಯಯನದ ಕುರಿತ ಸಂಪೂರ್ಣ ಮಾಹಿತಿಯನ್ನ ತಿಳಿಸಲಾಗಿದೆ. ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆ ಬಗ್ಗೆ ಈ ವರದಿಯಲ್ಲಿದೆ. ಸೋಮವಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಹಾಸನ ಕೂಡ ಸೇರಿದಂತೆ, ಹಾಸನ ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಕರಣಗಳು ವರದಿ ಆಗ್ತಾ ಇದೆ ಅಲ್ಲಿ, ಹಾಸನವೂ ಸೇರಿದಂತೆ ಚಿಕ್ಕಮಗಳೂರು ಬೇರೆ ಬೇರೆ ಭಾಗಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಸೊ ಅದಕ್ಕೆ ಏನ್ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಆರೋಗ್ಯ ಇಲಾಖೆಗೆ ಒಂದು ವರದಿಯನ್ನ ಸಲ್ಲಿಸಿದೆ ಟೆಕ್ನಿಕಲ್ ಕಮಿಟಿ. ಏನಾಗಿದೆ ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆದಿದೆ. ಸಭೆಯಲ್ಲಿ ಹೃದಯಾಘಾತ ಅಧ್ಯಯನದ ಕುರಿತ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗಿದೆ. ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆ ಬಗ್ಗೆ ಈ ವರದಿಯಲ್ಲಿ ಇದೆ. ಹಾಗೆ ಸಮಿತಿ ಸೋಮವಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ವರದಿಯನ್ನ ಬಿಡುಗಡೆ ಮಾಡ್ತಾರೆ, ಸಮಿತಿ ಕೊಟ್ಟಿರುವಂತಹ ವರದಿಯನ್ನ. ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಹೃದಯಾಘಾತ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಎರಡೂ ಕೂಡ ಬಲಿಯಾಗ್ತಾ ಇದ್ದಾರೆ. ಎರಡೂ ಸಮಸ್ಯೆಗಳಿಗೆ, ಅದು ಕೂಡ ಎಲ್ಲಾ ವಯಸ್ಸಿನವರು, 19 ವರ್ಷದಿಂದ ಹಿಡಿದು 52 ವರ್ಷದವರೆಗೆ ಬೇರೆ ಬೇರೆ ವಯೋಮಿತಿಯವರನ್ನ ಈ ಹೃದಯಾಘಾತ ಕಾಡ್ತಾ ಇದೆ. ಕಾರಣ ಹತ್ತಾರಿದೆ ಅನ್ನೋದಾಗಿ ತಜ್ಞ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಅದು ಈಗಿರುವಂಥ ಲೈಫ್ ಸ್ಟೈಲ್ಗಳಾಗಿರ್ಬೋದು, ಹೆಚ್ಚಾದ ದೈಹಿಕ ಚಟುವಟಿಕೆ ಇಲ್ಲದೇ ಇರುವಂಥದ್ದು, ಅಥವಾ ನಿಯಮಿತವಾಗಿ ಚೆಕಪ್ಗಳನ್ನು ಮಾಡಿಸ್ಕೊಳ್ಳದೇ ಇರೋದು, ಇವೆಲ್ಲವೂ ಕೂಡ ಸಮಸ್ಯೆಗಳಾಗುತ್ತೆ ಅಂತ. ಬಟ್ ಇತ್ತೀಚೆಗಾದಂಥ ಕೆಲವೊಂದು ಕೇಸಸ್ಗಳನ್ನ ನೋಡಿದಾಗ ಹೆಲ್ದಿ ಲೈಫ್ ಸ್ಟೈಲ್ ಇದ್ದು ವಾಕಿಂಗ್ ಇವೆಲ್ಲವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಯೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿರುವುದು ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ. ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಿಜಕ್ಕೂ ಬೆಚ್ಚಿ ಬೀಳಿಸುವಂತ ವಿಚಾರ ವಿನಯ್, ಇದು ನಾವು ಗಮನಿಸ್ತಾನೆ ಇದ್ವಿ. ಕೇವಲ 30 ದಿನಗಳ ಡೇಟಾವನ್ನು ತಗೊಂಡ್ರೂ ಕೂಡ 10 ಜನ ಬೇರೆ ಬೇರೆ ವಯೋಮಿತಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಅಚ್ಚರಿ ಮೂಡಿಸುವಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಜೊತೆಗೆ ಅದು ಈ ಬಗ್ಗೆ ಕೆಲಸ ಮಾಡಿದೆ, ಡೇಟಾಗಳನ್ನ ಕೂಡ ಕಲೆಕ್ಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಡೇಟಾದಲ್ಲಿ ಏನೇನಿದೆ, ಏನೇನು ವಿಚಾರಗಳು ಗೊತ್ತಾಗ್ತಾ ಇದೆ ವಿನಯ್? ಚೈತ್ರ, ಸದ್ಯಕ್ಕೆ ರಾಜ್ಯದಲ್ಲಿ ಶುರುವಾಗಿರುವಂತಹ ಹಾರ್ಟ್ ಅಟ್ಯಾಕ್ ಟ್ರೆಂಡ್ ಅನ್ನು ಗಮನಿಸಿ ರಾಜ್ಯ ಸರ್ಕಾರ ಜಯದೇವ ಆಸ್ಪತ್ರೆಯ ನಿರ್ದೇಶಕ KS ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿಯಲ್ಲಿ ಸಾಕಷ್ಟು ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜನ್ಗಳು ಮತ್ತು ಕಾರ್ಡಿಯಾಲಜಿಸ್ಟ್ಗಳು ಸೇರಿದಂತೆ ನ್ಯೂರಾಲಜಿಸ್ಟ್ ಸೇರಿ ಅನೇಕ ವೈದ್ಯರ ತಂಡ ರಚನೆಯಾಗಿತ್ತು. ಈ ಒಂದು ವೈದ್ಯರ ತಂಡ ಸರಿಸುಮಾರು 15-20 ದಿವಸಗಳಿಗಿಂತ ಹೆಚ್ಚಿನ ಕಾಲ ಸಮಯದಲ್ಲಿ ರಾಜ್ಯದಲ್ಲಿ ಏರಿಕೆ ಆಗ್ತಿರುವಂತಹ ಹೃದಯಾಘಾತದ ಟ್ರೆಂಡ್ ಅನ್ನು ಗಮನಿಸಿ ಏನು ಕಾರಣಗಳಾಗ್ತಾ ಇದೆ, ಇದಕ್ಕೇನಾದರೂ ಕೋವಿಡ್ ಕಾರಣ ಆಗ್ತಾ ಇದೆನಾ, ಕೋವಿಡ್ ಲಸಿಕೆ ಕಾರಣ ಆಗ್ತಾ ಇದೆನಾ, ಇದರ ಜೊತೆಗೆ ಬೇರೆ ಬೇರೆ ಯಾವೆಲ್ಲ ಕಾರಣಗಳು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ, ಯಾಕೆ ಏರಿಕೆ ಆಗ್ತಾ ಇದೆ, ಮತ್ತು ಇದಕ್ಕೆ ಕಡಿವಾಣ ಹಾಕಬೇಕಾಗಿದ್ರೆ ನಾವು ಏನೇನು ಕ್ರಮಗಳನ್ನು ವಹಿಸಬೇಕು, ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು, ಏನೇನು ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋ ವಿಚಾರಗಳ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ಒಂದು ಅಧ್ಯಯನವನ್ನು ಮಾಡಿತು. ಅದರಲ್ಲಿ ಸದ್ಯಕ್ಕೆ ಜಯದೇವ ಆಸ್ಪತ್ರೆಯ 250 ಹೃದಯಾಘಾತಕ್ಕೆ ಒಳಪಟ್ಟಂತಹ 45 ವರ್ಷದ ಕೆಳಗಿನ ಯುವ ಸಮುದಾಯವನ್ನು ತೆಗೆದುಕೊಂಡು ಒಂದು ಅಧ್ಯಯನವನ್ನು ಮಾಡಿತು. ಇದರಲ್ಲಿ ನೇರವಾಗಿ ಏನಾದರೂ ವ್ಯಾಕ್ಸಿನ್ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆನಾ, ಅಥವಾ ಕೋವಿಡ್ ಏನಾದರೂ ನೇರವಾಗಿ ಹೃದಯಾಘಾತವನ್ನು ಆಗೋದಕ್ಕೆ, ಹೃದಯ ಸಂಬಂಧಿ ಸಮಸ್ಯೆಗಳ ಏರಿಕೆಗೆ ಏನಾದರೂ ಕಾರಣ ಆಗ್ತಾ ಇದೆ ಅಂತ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಒಂದು ಅಧ್ಯಯನವನ್ನು ಮಾಡಿ ಈ ಅಧ್ಯಯನದ ಕಂಪ್ಲೀಟ್ ಆಗಿರುವಂಥ ಸಮರಿಯನ್ನು ಮತ್ತು ಸಜೆಷನ್ಗಳನ್ನು ಮತ್ತು ಕಾರಣಗಳನ್ನು ಸರ್ಕಾರದ ಮುಂದೆ ಇವತ್ತು ಒಂದು ಸಭೆಯನ್ನು ಮಾಡಿತು. ಆ ಒಂದು ಆರೋಗ್ಯ ಇಲಾಖೆ ಸಭೆಯ ಮುಖ್ಯವಾಗಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಹರ್ಷಗುಪ್ತ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ತಜ್ಞರೆಲ್ಲ ಚರ್ಚೆಯನ್ನು ಮಾಡಿದ ಬಳಿಕ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ವರದಿಯನ್ನ ಗಮನಿಸಿರುವಂತಹ ಆರೋಗ್ಯ ಇಲಾಖೆ ಸೋಮವಾರ ಜನರಿಗೆ ಸಂಬಂಧಪಟ್ಟ ಹಾಗೆ ತಿಳುವಳಿಕೆಗಳನ್ನ ಮತ್ತು ಜನರಲ್ಲಿ ಗೈಡ್ಲೈನ್ಸ್ ಅನ್ನು ಕೂಡ ಕೊಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಒಂದು ರೀತಿಯಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅಡ್ವೈಸರಿಗಳನ್ನು ಕೂಡ ಬಿಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ವರದಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಆ ಅಂಶದಲ್ಲಿ ಈ ರೀತಿ ರಾಜ್ಯದಲ್ಲಿ ಏರಿಕೆ ಆಗ್ತಿರುವಂತಹ ಹೃದಯಾಘಾತದ ಪ್ರಕರಣಗಳನ್ನ ಸರ್ವೆಲೆನ್ಸ್ ಮಾಡುವಂಥದ್ದು, ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆ ಅಂತ ಆಸ್ಪತ್ರೆಗೆ ಬಂದರೆ ಆ ಜನರ ರಿಜಿಸ್ಟರ್ನ ಮೇಂಟೈನ್ ಮಾಡುವಂಥದ್ದು, ಹೃದಯಾಘಾತದಿಂದ ಮೃತಪಟ್ಟಂಥ ಸಂದರ್ಭದಲ್ಲಿ ಅವರ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂಥದ್ದು, ಜೊತೆಗೆ ಜನರು ಕೆಲವೊಂದಿಷ್ಟು ಆಹಾರ ಪದಾರ್ಥಗಳಲ್ಲಿ ಯಥೇಚ್ಛವಾಗಿ ಉಪ್ಪು ಸಕ್ಕರೆ ಬಳಸುವಂಥ ಆಹಾರ ಪದಾರ್ಥಗಳ ಇಂಟೇಕನ್ನು ಕಡಿಮೆ ಮಾಡುವಂಥದ್ದು, BP ಶುಗರ್ ಮತ್ತು ಅತಿಯಾದ ಬೊಜ್ಜು ಇದ್ದಂಥವರು ತಮ್ಮ ಜನರಲ್ ಚೆಕಪ್ಗಳನ್ನು ಮಾಡುವಂಥದ್ದು, ಮಾಸ್ಟರ್ ಹೆಲ್ತ್ ಚೆಕಪ್ಗಳ ಸಂಬಂಧಪಟ್ಟ ಹಾಗೆ ಅಡ್ವೈಸರಿಗಳು ಸೇರಿದಂತೆ ಧೂಮಪಾನ ಮದ್ಯಪಾನ ಜನರ ಲೈಫ್ ಸ್ಟೈಲ್ಸ್ ಕೂಡ ಕಾರಣ ಆಗ್ತಿರೋದ್ರಿಂದ ಸಾರ್ವಜನಿಕ ಕಡ್ಡಾಯವಾಗಿ ಧೂಮಪಾನವನ್ನು ಬ್ಯಾನ್ ಮಾಡುವ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಸಜೆಷನ್ಗಳು ಬಂದಿದೆ. ಸರ್ಕಾರ ಕೂಡ ಈ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡ್ತಿರೋದು ಕಂಡು ಬರ್ತಾ ಇದೆ. ಚೈತ್ರ, ರೈಟ್, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ.